ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇ ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ. ಸ್ಕೂಲಿಗೆ ಹೋಗಿದ್ದಾರೆ ಸಾತು, ಸಾಮಾನ್ಯ ಅಜ್ಜಿ ಮನೆಗೆ ಹೋಗಿದ್ದಾಳೆ. ಸೊ ಇವಾಗ ಹೊರಗಡೆ ಶಾಪಿಂಗ್ ಸ್ವಲ್ಪ ಕೆಲಸ ಇದೆ, ಹೊರಡ್ತಾ ಇದ್ದೀನಿ. ಹಾಗೆ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಬರೋದಿದೆ. ಈ ಸಾರಿ ಮೊನ್ನೆ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಬೈ ಮಾಡಿದೆ ಅಂತ ಹೇಳಿದ್ನಲ್ವ, ಇವೆರಡು ಸಾರಿನ ಯಜಮಾನ್ರು ಗಿಫ್ಟಾಗಿ ಕೊಟ್ಟಿರೋದು ಜಾತ್ರೆಗೆ ಮತ್ತು ವ್ಯಾಲೆಂಟೈನ್ಸ್ ಡೇಗೆ ಅಂತೇಳ್ಬಿಟ್ಟು. ಅದು ಬ್ಲೌಸ್ ಸ್ಟಿಚ್ ಮಾಡಿದೆ, ನನಗೆ ಯಾಕೋ ಮನಸ್ಸೇ ಬರಲಿಲ್ಲ, ಹಾಗಾಗಿ ಹಾಕ್ಕೊಳ್ಳಿಲ್ಲ ನಾನು. ಆ್ಯಕ್ಚುಲಿ ಈ ಬ್ಲೌಸ್ ಮ್ಯಾಚ್ ಆಗ್ತಿತ್ತು ಒಂದು ಸ್ವಲ್ಪ ಪರ್ಪಲ್ಲು, ಬಟ್ ಆದರೂ ಕೂಡ ವರ್ಕ್ ಇದೆ, ಈ ಸಾರಿಗೆ ಸರಿ ಹೋಗೋಲ್ಲ ಅಂತೇಳ್ಬಿಟ್ಟು ಹಾಕ್ಕೊಳ್ಳಿಲ್ಲ ನಾನು. ಇದು ಗೋಲ್ಡ್ ಎಲ್ಲ ಬಾರ್ಡ್ರ್ ಬಂದಿದೆ ಅಂತೇಳ್ಬಿಟ್ಟು. ಸೊ ಇವಾಗ ಸ್ಟಿಚ್ ಎಲ್ಲ ಕೊಟ್ಟು ಬರಬೇಕು. ಸ್ವಲ್ಪ ಒಂದೆರಡು ಆಲ್ಟ್ರೇಷನ್ ಇದೆ, ಅದನ್ನು ಕೂಡ ಕೊಟ್ಟು ಬರಬೇಕು. ನೋಡೋಣ, ಇವಾಗ ಹೊರಡ್ತಾ ಇದ್ದೀನಿ. ಬಂದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಸ್ಟಿಚಿಂಗ್ ಎಲ್ಲ ಕೊಟ್ಟು ಬಂದಿದ್ದಾಯಿತು. ಕಂಪ್ಲೀಟ್ ಸ್ಟಿಚಿಂಗ್ ಹೋಗಿದ್ದಾಗ ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಅವ್ರು ಕಂಪ್ಲೀಟಾಗಿ ಯಾವ ರೀತಿ ಶಾಪ್ ನಡೆಸ್ತಾ ಇದ್ದಾರೆ ಅಂತ, ಟೈಲರಿಂಗ್. ಸೊ ಅದ್ರ ಜೊತೆ ಅವ್ರು ಇನ್ನೊಂದು ಕೂಡ ನ್ಯೂಸ್ ಹೇಳಿದರು. ಏನಪ್ಪ ಅಂದರೆ, ಅವರು ಒಂದು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಅವ್ರದ್ದು ಕಂಪ್ಲೀಟ್ ಶಾಪ್ ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅಲ್ಲಿ ಏನೇನೆಲ್ಲ ಫೆಸಿಲಿಟಿ ಇದೆ ಅವ್ರ ಹತ್ರ ಅಂತ ಅದು ಕೂಡ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹೇಳ್ತಾ ಹೋಗ್ತೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು ಅಲ್ಲಿ. ಹಾಗಾಗಿ ಅದೇನಪ್ಪ ಅಂತ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೇನು ಗೊತ್ತಾಗುತ್ತೆ. ಸೊ ಇವಾಗ ನಾನೊಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಟೊಮೆಟೊ ತೊಗೊಂಡು ಬಂದಿದ್ದೀನಿ. ಇವತ್ತು ಸ್ಪೆಷಲಾಗಿ ಏನು ಜೋಳದ ಹಿಟ್ಟಿನ ಕಡುಬು ಮಾಡೋಣ, ಮೆಂತ್ಯ ಕಡುಬು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಗೋಧಿ ಹಿಟ್ಟಿಂದು ಮೆಂತ್ಯ ಕಡುಬು ಮಾಡ್ತಾಯಿದ್ದೆ, ಇವತ್ತು ಜೋಳದ ಹಿಟ್ಟಿಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲವೊಂದಿಷ್ಟು ಆಲ್ಟ್ರೇಷನ್ ಇರೋದು ಅವಾಗೇ ಅವರು ರೆಡಿ ಮಾಡಿಕೊಟ್ಬಿಟ್ರು, ಹಾಗಾಗಿ ಸ್ವಲ್ಪ ಅಲ್ಲೇ ಇಟ್ಕೊಂಡು ಆಲ್ಟ್ರೇಷನ್ ಕೂಡ ಮಾಡಿಸ್ಕೊಂಡು ಬಂದುಬಿಟ್ಟೆ. ಸೊ ಇವಾಗ ಮನೆಯಲ್ಲಿರೋ ಕೆಲಸ ಎಲ್ಲ ಶುರು ಮಾಡ್ಕೊಳ್ಬೇಕು. ಇವತ್ತು ಎಲ್ಲ ಕೆಲಸ ಆಲ್ಮೋಸ್ಟ್ ಬೇಗನೆ ಮುಗಿದಿದೆ. 11 ಗಂಟೆ ಆದರೆ ನಂದು ಮನೆಯಲ್ಲಿ ಟಿಫಿನೇ ಆಗಿರ್ತಿರ್ಲಿಲ್ಲ. ಇವತ್ತೆಲ್ಲ ಕೆಲಸನೂ ಮುಗಿದೋಗಿದೆ. ಸ್ವಲ್ಪ ಟೈಮ್ ಕೂಡ ತುಂಬ ಸಿಗ್ತಾ ಇದೆ, ಬಟ್ ಅಡುಗೆ ಮಾಡೋದು ಇನ್ನೂ ಇದೆ. ಅಡುಗೆ ಎಲ್ಲ ರೆಡಿ ಇರ್ತಿತ್ತು. ಇವತ್ತು ಅಡುಗೆ ಅಂದರೆ ಜಸ್ಟ್ ಟಿಫಿನ್ ಮಾತ್ರ ಮಾಡಿಬಿಟ್ಟೆ. ಮಂಡಾಳ ಒಗ್ಗರಣೆ ಮಾಡಿ ಮಕ್ಕಳಿಗೆಲ್ಲ ತಿನ್ನಿಸಿ ಕಳಿಸಿದ್ದೀನಿ. ಇವಾಗ ಅಡುಗೆ ಮಧ್ಯಾಹ್ನದಿಂದ ಶುರು ಮಾಡ್ಕೋಬೇಕು. ಹಾಗಾಗಿ ಈಗ ಯಜಮಾನ್ರು ಕೂಡ ಪಾಪ ನನಗೆ ಬೇಗನೆ ಆಗಿದ್ದಕ್ಕೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಅವರು ಕೂಡ ನನ್ನ ಜೊತೆ ಬರೋ ಹಾಗಾಯಿತು. ಇಲ್ಲ ಅಂದಿದ್ರೆ ಅವರು ಕೂಡ ನನ್ನ ಜೊತೆ ಬರ್ತಾ ಇರಲಿಲ್ಲ. ಒಂದು 10 ನಿಮಿಷ ಟೈಮ್ ಕೊಟ್ಬಿಡಿ, ನನಗೆ ಹೊರಗಡೆ ಈ ಥರ ಕೆಲಸ ಇದೆ, ಅದರಲ್ಲೂ ಕೂಡ ಬಿಸಿಲಲ್ಲಿ ಹೋಗಿ ಬಂದು ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿದೆ. ಹಾಗಾಗಿ ನನ್ನ ಜೊತೆ ಒಂದು ಸ್ವಲ್ಪ ಟೈಮ್ ಕೊಟ್ಟರು ಅವರು ಕೂಡ. ಹಾಗೆ ಅವ್ರಿಗೂ ಕೂಡ ತುಂಬ ಕಾಲ್ ಮೇಲೆ ಕಾಲ್ ಬರ್ತಾಯಿತ್ತು. ಇವಾಗ ಡೋರು ವಿಂಡೋ ಎಲ್ಲ ಕೂಡ ರೆಡಿ ಆಗಿದೆ, ಹಾಕ್ಕೊಂಡು ಬರಬೇಕು ಅಂತ ಅವ್ರಿಗೂ ಟೆನ್ಷನ್ನು. ಮೇಲಿದೆಲ್ಲ ಕೆಲಸ ಮುಗಿಯೋವ್ರಿಗೂ ಕೂಡ ಈ ಕಡೆ ಮನೆ ಕೆಲಸ ಮತ್ತು ಮೇಲ್ಗಡೆ ಕನ್ಸ್ಟ್ರಕ್ಷನ್ ಕೆಲಸ, ಜೊತೆಗೆ ಆಫೀಸ್ ಕೆಲಸ, ಮಕ್ಕಳದು ಕರ್ಕೊಂಡು ಬರೋದು ಬಿಟ್ಟು ಬರೋದು ಆ ಕೆಲಸ, ಹೀಗೆ ಫುಲ್ಲು ಟೆನ್ಷನ್ ಅವ್ರಿಗೇ ಆಗಿಬಿಟ್ಟಿದೆ. ಅದಕ್ಕಾಗಿ ಅವರು ಟೆನ್ಷನಲ್ಲಿ ಹೊರಟೋದ್ರು. ಅವರು ಕೂಡ ಕಾಲ್ ಮಾಡ್ತಿದ್ರು, ವಿಂಡೋ ಎಲ್ಲ ರೆಡಿಯಾಗಿದೆ ತೊಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅವರು ಹೊರಟೋದ್ರು. ಇನ್ನು ಮನೇಲಿರೋ ಕೆಲಸಗಳೆಲ್ಲ ನಾನು ಕಂಟಿನ್ಯೂ ಮಾಡ್ಕೋಬೇಕು ಇವಾಗ. ಬನ್ನಿ ಫ್ರೆಂಡ್ಸ್, ಇವಾಗ ನಿಮಗೆ ಅವರ ಕಂಪ್ಲೀಟ್ ಡೀಟೇಲ್ನ ಎಲ್ಲ ತೋರಿಸ್ತಾ ಇದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ನಾನು ನನ್ನ ಫೋಟೋಸ್ ಅಂದರೆ ನನ್ನ ವೀಡಿಯೋಸಲ್ಲಿ ಬ್ಲೌಸಸ್ ಆಗಿರ್ಬೋದು ಅಥವಾ ನನ್ನ ಬ್ಲೌಸಸ್ದೇ ಕಲೆಕ್ಷನ್ನು ಎಲ್ಲ ತೋರಿಸಿದಾಗ ತುಂಬ ಜನ ಕೇಳಿದ್ರಿ, ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ, ಹೇಗೆ ಎಲ್ಲ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಡೀಟೇಲಾಗಿ ಪ್ರತಿ ಸಾರಿ ಅಂದ್ಕೊಳ್ತಾ ಇದ್ದೆ, ಹೌದು ನನ್ನ ವ್ಯೂವರ್ಸ್ಗೆ ಇದೆಲ್ಲ ತೋರಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಬಟ್ ಒಂದು ಸಾರಿ ಕೂಡ ಆಗಿರಲಿಲ್ಲ. ಹಾಗಾಗಿ ಇವತ್ತು ಕಂಪ್ಲೀಟಾಗಿ ಫ್ರೀ ಮಾಡಿಕೊಂಡು ಅವ್ರಿಗೂ ಕೂಡ ತುಂಬ ಸಾರಿ ಹೇಳ್ತಿದ್ದೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಬ್ಲೌಸಸ್ ಕಲೆಕ್ಷನ್ಸ್ ಎಲ್ಲ ಹಾಕಿದಾಗ ಈ ರೀತಿ ವ್ಯೂಸ್ ಎಲ್ಲ ಬರ್ತಾಯಿದೆ, ಜೊತೆಗೆ ಕಮೆಂಟ್ಸ್ ಕೂಡ ಆಗ್ತಾಯಿದ್ದಾರೆ. ಹಾಗಾಗಿ ನಿಮ್ಮದು ಡೀಟೇಲ್ ಎಲ್ಲ ಕೊಡಬೇಕಲ್ಲ ಅಂತ ಹೇಳ್ತಾ ಇದ್ದೆ. ಒಂದಿನ ಫ್ರೀ ಮಾಡ್ಕೊಂಡು ಬರ್ರಿ ಮೇಡಮ್, ನಾವು ಅವತ್ತಿನ ದಿನ ನಿಮಗೆ ಕಂಪ್ಲೀಟಾಗಿ ಎಲ್ಲದೂ ಕೂಡ ತೋರಿಸ್ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದರು. ನನಗೂ ಫ್ರೀ ಇರಲಿಲ್ಲ, ಅವ್ರಿಗೂ ಫ್ರೀ ಇರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡೇ ಬಂದಿದ್ದೀನಿ. ನೋಡಿ, ಇವೆಲ್ಲ ಎಷ್ಟು ರಿಚ್ ಆಗಿರೋವಂಥ ಬ್ಲೌಸ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು. ಇವೆಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಆಗಿರುತ್ತೆ. ಈಗ ಮದುವೆ ಸೀಸನ್ ಅಲ್ವಾ, ಸೊ ಹಾಗಾಗಿ ತುಂಬಾ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಬಟ್ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಎಲ್ಲದು ಕೂಡ ಶೋ ಮಾಡಲಿಕ್ಕೆ. ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ವೆರೈಟೀಸ್ ಇದೆ ಬ್ಲೌಸಸ್ ಅವ್ರ ಹತ್ರ ನಾನು ಸ್ಟಿಚ್ ಮಾಡಿಸಿರೋದು.
ಸೊ ಯಾವುದೇ ಹೊಸದು ಬಂದರೂ ಕೂಡ ನಾನು ಅದನ್ನು ಅವ್ರ ಹತ್ರ ಸ್ಟಿಚ್ ಮಾಡಿಸ್ತೀನಿ. ನಂದು ಬ್ಲೌಸ್ ಕಲೆಕ್ಷನ್ಸ್ ಅಂದರೆ ತುಂಬಾ ಇದೆ. ಹಾಗಾಗಿ ಅದರಲ್ಲಿ ಆಲ್ಮೋಸ್ಟ್ ಜಾಸ್ತಿಯಾಗಿ ವೆರೈಟೀಸೇ ಇದೆ, ಒಂದೇ ಥರ ಅಂತ ಇಲ್ಲ. ಹಾಗಾಗಿ ಅವೆಲ್ಲ ಆಲ್ಮೋಸ್ಟ್ ತೋರಿಸಿದ್ದೀನಿ ಕೆಲವೊಂದಿಷ್ಟು. ಇನ್ನೂ ಕೆಲವೊಂದಿಷ್ಟು ಇರದೇ ಇರೋದನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಮಗ್ಗಮ್ ವರ್ಕ್, ಆರಿ ವರ್ಕ್ ಅಂತ ಏನು ಹೇಳ್ತೀವಿ, ಹ್ಯಾಂಡ್ ವರ್ಕ್ ಇದು ಕಂಪ್ಲೀಟಾಗಿ. ಕೆಲವೊಂದಿಷ್ಟು ಬ್ಲೌಸಸ್ಸು, ಕೆಲವೊಂದಿಷ್ಟು ಕಂಪ್ಯೂಟ್ರಲ್ಲಿ ಮಾಡಿರೋ ಅಂಥ ವರ್ಕ್ ಇದೆ. ಸೊ ಅದನ್ನು ತೋರಿಸ್ತೀನಿ, ಇದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರದ ನಂದು ತುಂಬ ಸರಿ ವೀಡಿಯೋಸಲ್ಲಿ ನೋಡಿರ್ತೀರಿ, ಈ ಥರದ್ದು ಒಂದು ಬ್ಲೌಸ್ ನಂದಿದೆ. ಸೊ ನಂದು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅವರು ಕೂಡ ಅದೇ ಹೇಳ್ತಾಯಿದ್ರು. ಅದು ಚೆನ್ನಾಗಿ ಬಂದಿದೆ ರೀ ನಿಮ್ಮದು ಕೂಡ. ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿತ್ತು ನಿಮ್ಮದು ಕೂಡ. ಸಾರಿ ಯಾವಾಗ ಕಾಂಟ್ರಾಸ್ಟ್ ಇರುತ್ತೆ ಆವಾಗ ಬ್ಲೌಸು ವರ್ಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಇದೇ ಥರ ಸೇಮ್ ಇದ್ದಿತ್ತು ಅದು. ಇದು ಬಂದುಬಿಟ್ಟು ಇದು ಕೂಡ ಕಂಪ್ಯೂಟರ್ ಎಂಬ್ರಾಯ್ಡ್ರಿನೇ. ಸೊ ಇದು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಡಿಸೈನ್ಸ್ನ ತೋರಿಸಿದ್ದೀನಿ ಅಷ್ಟೇ. ಬಂದುಬಿಡೋಣ ನೆಕ್ಸ್ಟು ಅವರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಇವರು ತಮ್ಮ ಒಂದು ಟೇಲ್ರಿಂಗ್ ಜೊತೆಗೇ ಕಲಿಯೋರ್ಗೂ ಕೂಡ ಇವರು ಎಂಬ್ರಾಯ್ಡ್ರಿ ವರ್ಕನ್ನು ಕಲಿಸ್ತಾ ಇದ್ದಾರೆ ನೋಡಿ. ಕಂಪ್ಯೂಟ್ರ್ ವರ್ಕ್ ಹೀಗೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ವರ್ಕರ್ಸ್ ಇದ್ದಾರೆ ಇವ್ರ ಶಾಪಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಇವರು ಇನ್ನೂ ಜಸ್ಟ್ ಬೆಳಗ್ಗೆನೇ ಹೋಗಿರೋದ್ರಿಂದ ವರ್ಕರ್ಸ್ ಇನ್ನೂ ಅದೇ ಬರ್ತಾಯಿದ್ರು. ಇಷ್ಟು ಜನ ವರ್ಕರ್ಸ್ಗೆ ಕೆಲಸ ಕೊಟ್ಟಿದ್ದಾರೆ ಇವರು. ಸೊ ಎಷ್ಟೆಲ್ಲ ದೊಡ್ಡ ದೊಡ್ಡ ಮಷಿನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ, ಯಾವ ರೀತಿ ಮಷಿನ್ ವರ್ಕ್ ಮಾಡ್ತಾ ಇದೆ ಅಂತ ಕೂಡ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಅರ್ಧದಷ್ಟು ಡಿಸೈನ್ ಆಗಿರೋದ್ರಿಂದ ಈ ಕಂಪ್ಯೂಟ್ರಲ್ಲಿ ಕೂಡ ಸಿಸ್ಟಮು ಅರ್ಧ ಆಗಿರೋದು ಕೂಡ ಶೋ ಮಾಡ್ತಾ ಇದೆ, ಕಲರಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ, ಇದಿಷ್ಟು ಕಂಪ್ಲೀಟಾಗಿ ಮುಗಿದಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ವರ್ಕ್, ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಎಜುಕೇಷನ್ ಬೇಕು ಅಂತ ಇಲ್ಲ, ಯಾವುದೇ ರೀತಿಯಾದಂಥ ಕಲಿಕೆ ಇರಲೇಬೇಕು ಅಂತ ಏನೂ ಇಲ್ಲ. ಏನು ಗೊತ್ತಿಲ್ಲ ಅಂದರೂ ಕೂಡ ಅವರು ಇದನ್ನೆಲ್ಲ ಹೇಳ್ಕೊಡ್ತಾರೆ ನಿಮಗೆ. ಸೊ ನೋಡಿ ಯಾವ ರೀತಿ ಅಲ್ಲಿ ಕಂಪ್ಲೀಟಾಗಿ ಶಾಪ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಕಡೆ ಅವರು ಹ್ಯಾಂಡ್ ವರ್ಕ್ ಮಾಡೋರು ಕೂಡ, ಮಗ್ಗಮ್ ವರ್ಕ್ ಹಾಕೋರು ಕೂಡ ಸಪ್ರೇಟಾಗಿ ಇದ್ದಾರೆ. ಕಂಪ್ಲೀಟು ಎಲ್ಲರಿಗೂ ಒಂದೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಹೇಳಿಬಿಟ್ಟು ಮಾಡಿಸ್ಕೊಳ್ತಾರೆ ಅಷ್ಟೇ. ಯಾರಾದರೂ ಕಲಿಬೇಕು ಅಂದರೆ ಅವ್ರಿಗೂ ಕೂಡ ಇವರು ಕಲಿಸ್ಕೊಡ್ತಾರೆ. ತುಂಬ ಚೆನ್ನಾಗಿ ಇವ್ರ ಹತ್ರ ವರ್ಕ್ ಕಲಿತು ಬೇರೆ ತಮ್ಮ ಲೈಫ್ನ ರೂಪಿಸ್ಕೊಂಡಿರೋರು ತುಂಬ ಜನ ಇದ್ದಾರೆ ಇದರಿಂದಾನೇ. ಸೊ ಹಾಗಾಗಿ ಈಗಲೂ ಕೂಡ ಅವರು ಏನು ಮಾಡ್ತಾ ಇದ್ದಾರೆ, ಬೇರೆ ಕಲಿಯೋರಿಗೋಸ್ಕರನೇ ಅಂತ ಹೇಳ್ಬಿಟ್ಟು ಕ್ಲಾಸಸ್ನ, ಟೈಲರಿಂಗ್ ಕ್ಲಾಸಸ್ನ ಇವರು ಶುರು ಮಾಡ್ಕೊಂಡಿದ್ದಾರೆ. ನಮ್ಮ ಮಸ್ಕಿ ಸುತ್ತಮುತ್ತ ಇರುವಂಥ ಯಾರಿಗಾದರೂ ನಿಮಗೆ ಬೇಕು ಅಂತ ಅನಿಸಿದರೆ, ಎಲ್ಲಾದರೂ ಟೈಲರಿಂಗ್ ಕಲಿಬೇಕು ಅಂತ ಅನಿಸಿದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇವರ ಕಾಂಟ್ಯಾಕ್ಟ್ ಡೀಟೇಲ್ ಕೂಡ ನಾನು ವೀಡಿಯೋನಲ್ಲಿ ಮುಂದೆ ಕೊಡ್ತಾ ಹೋಗ್ತೀನಿ. ಸೊ ಇವರು ಟೈಲರಿಂಗ್ ಅಷ್ಟೇ ಅಲ್ಲದೆ ಕಟ್ಟಿಂಗು, ಹಾಗೆ ವರ್ಕ್, ಮಗ್ಗಮ್ ವರ್ಕ್ ಅಂದರೆ ಮಗ್ಗಮ್ ವರ್ಕು, ಎಂಬ್ರಾಯ್ಡ್ರಿ ವರ್ಕ್ ಅಂದರೆ ಎಂಬ್ರಾಯ್ಡ್ರಿ ವರ್ಕು, ಕಂಪ್ಲೀಟ್ ಎಲ್ಲದೂ ಕೂಡ ಇವರು ಇಲ್ಲಿ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಒಂದು ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ನಾನು ಹೋಗಿ ಅವ್ರದ್ದು ಕ್ಲಾಸಸ್ನ ಇನ್ನೊಂದು ಸಾರಿ ಇಂಟ್ರೊಡ್ಯೂಸ್ ಮಾಡ್ತೀನಿ, ಹೇಗೆಲ್ಲ ಕ್ಲಾಸಸ್ನ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಯಾರಾದರೂ ಜಾಯ್ನ್ ಆಗೋರಿದ್ದರೆ ನೀವು ಬಂದು ಭೇಟಿ ಆಗ್ಬೋದು, ಅಥವಾ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಸೊ ನೋಡಿ ಹೇಗೆಲ್ಲ ಹೆವಿ ವರ್ಕ್ ಇರೋವಂಥ ಬ್ಲೌಸಸ್ಸು ಇಷ್ಟೆಲ್ಲ ನೀಟಾಗಿ ಇರುತ್ತೆ ವರ್ಕ್ ಕೂಡ. ಸೊ ಇದು ಇಷ್ಟು ಕಂಪ್ಲೀಟಾಗಿ ವರ್ಕ್ ಬೇಕು ಅಂತಂದರೆ ಸಣ್ಣ ಪುಟ್ಟ ಕೆಲಸದಿಂದ ಆಗಲ್ಲ, ಅದಕ್ಕೆ ಡೆಡಿಕೇಶನ್ ಬೇಕು, ಹಾರ್ಡ್ ವರ್ಕ್ ಬೇಕು. ಅಷ್ಟು ಡೆಡಿಕೇಶನ್, ಹಾರ್ಡ್ ವರ್ಕು ಇವರು ತುಂಬ ದಿನದಿಂದ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವರಲ್ಲಿ ಪರ್ಫೆಕ್ಷನ್ ಅನ್ನೋದು ಇವರ ಒಂದು ಕೆಲಸದಲ್ಲಿ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಬ್ಬ ಹೆಣ್ಮಗಳು ಅವರು ಹೆಣ್ಮಗಳಾಗಿ ಇಷ್ಟೆಲ್ಲ ಮಾಡ್ಕೊಂಡಿರೋದು ಅವರ ಒಂದು ಸಾಧನೆ ಅಂತ ಅವರು ಹೇಳಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ, ಇದೊಂದು ಅವರ ದೊಡ್ಡ ಸಾಧನೆ ಅಂತಲೇ. ಸೊ ಅಷ್ಟೇ ಅಲ್ಲದೆ ಇಷ್ಟು ಬಹಳಷ್ಟು ಜನರಿಗೆ ಅವರು ಕೆಲಸವನ್ನು ಕೊಟ್ಟಿದ್ದಾರೆ, ಹಾಗೆ ಕಲಿಸ್ಕೊಟ್ಟಿದ್ದಾರೆ. ಅವರ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಇವರು ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅನ್ನೋದು ತುಂಬಾ ಒಂದು ಒಳ್ಳೆಯ ವಿಷಯ ಅದು. ಸೊ ನನಗೆ ಅವ್ರನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಸ್ಪೋರ್ಟಿವ್ ಆಗಿದ್ದಾರೆ, ಅವರು ತುಂಬಾ ಸ್ಪೋರ್ಟಿವ್ ಆಗಿದ್ದಾರೆ. ಆಲ್ರೆಡಿ ಅವರ ಮಕ್ಕಳೆಲ್ಲ ದೊಡ್ಡವರಿದ್ದಾರೆ, SSLC PUC ಇದ್ದಾರೆ. ಸೊ ಅವರು ಇನ್ನೂ ಚಿಕ್ಕವರು ಇದ್ದಾಗಿಂದನೂ ಇವರು ಈ ಕೆಲಸವನ್ನು ಶುರು ಮಾಡ್ಕೊಂಡಿದ್ದು, ಅಲ್ಲಿಂದ ನಾನು ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀನಿ. ತುಂಬ ಸ್ಪೋರ್ಟಿವ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಇದನ್ನು ಯಾವಾಗಲೂ ಅಂತ ಇದ್ದೆ ನಾನು ಅವ್ರಿಗೆ, ಹಾಗಾಗಿ ಅದನ್ನೇ ಇಲ್ಲಿ ಕೂಡ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೋಡಿ. ಬ್ಲೌಸಸ್ ವರ್ಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದಕ್ಕಿಂತ ಒಂದು ಕಣ್ಣು ಕುಕ್ಕೋ ಥರ ವರ್ಕ್ ಇದೆ. ಸೊ
ಎಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಅಂತಲೇ ಅನಿಸುತ್ತೆ ಇವೆಲ್ಲ ಕೂಡ. ಸೊ ಆಲ್ಮೋಸ್ಟ್ ಈ ಥರ ನನಗೆ ಒಂದಿಷ್ಟು ಕಲೆಕ್ಷನ್ಸ್ ತೋರಿಸ್ರಿ ಅಂತ ಕೇಳಿದೆ. ಹಾಗಾಗಿ ಅವರು ತೋರಿಸ್ತಾ ಇದ್ದಾರೆ 1 by 1 ಎಲ್ಲದು ಕೂಡ ಈ ರೀತಿ ಇದ್ದಾವೆ ನೋಡಿ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿ ಅನ್ನಿಸ್ತು ನೋಡಿಬಿಟ್ಟು. ಸೊ ಪ್ರತಿ ಸಾರಿ ಎಲ್ಲರೂ ನನಗೆ ಕಮೆಂಟ್ ಹಾಕಿದಾಗ ನನಗೆ ಅನಿಸೋದು, ಅವ್ರಿಗೆ ಹೋಗಿಬಿಟ್ಟು ಹೇಳ್ತಾ ಇದ್ದೆ, ಬಟ್ ನನಗೆ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಇವ್ರದ್ದು ವೀಡಿಯೋಸ್ನ. ಹಾಗಾಗಿ ಇವತ್ತು ಟೈಮ್ ಸಿಕ್ತು ಅಂತ ಸ್ವಲ್ಪ ನನಗೆ ಟೈಮ್ ಕೊಡ್ರಿ ಅಂತ ಕೇಳಿದೆ. ಆದರೂ ಕೂಡ ಮೇಡಮ್ ಇನ್ನೊಂದು ಸಾರಿಗಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ದರು. ಸೊ ಆದರೂ ಕೂಡ ಸಾಧ್ಯವಾದಷ್ಟು ಇಲ್ಲಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನಾನು ಕೂಡ. ಕಂಪ್ಲೀಟು ಏನೇ ಆಗಿರ್ಬೋದು, ಒಂದು ಹೆಣ್ಮಕ್ಳಾಗಿ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋದ್ರ ಬದಲಾಗಿ ನಾವು ಏನಾದರೂ ಮಾಡ್ತೀವಿ ಅನ್ನೋ ಒಂದು ಆತ್ಮಸ್ಥೈರ್ಯ ಇದ್ದರೆ ಸಾಕು, ಏನಾದರೂ ಮಾಡ್ಬೋದು. ಸೊ ಇವರು ಕೂಡ ಅದೇ ಒಂದು ಸ್ಪೋರ್ಟಿವ್ನೆಸ್ ಇಟ್ಕೊಂಡೇ ಮಾಡಿರೋದ್ರಿಂದ ಇಷ್ಟೆಲ್ಲ ಸಾಧನೆ ಮಾಡೋಕ್ಕಾಗಿರೋದು. ಅವರು ಶಾಪ್ ಯಾವಾಗಲೂ ಕೂಡ ಖಾಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಫುಲ್ಲು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅಷ್ಟು ಬ್ಯುಸಿ ಇವರು ಕೂಡ, ಆ ವರ್ಕಲ್ಲಿನೇ ಬ್ಯುಸಿ ಇರ್ತಾರೆ ನೋಡಿ. ಅಷ್ಟು ಸಂಜೆ ಆಯಿತು ಅಂತಂದರೂ ಕೂಡ ವರ್ಕ್ ಮುಗ್ದಿರಲ್ಲ. ಒಂದೊಂದು ಸಾರಿ ರಾತ್ರಿ 12ವರೆಗೂ ಕೂತ್ಕೊಂಡು ವರ್ಕರ್ಸು ಅವರು ವರ್ಕ್ ಮಾಡೋದು ನೋಡಿದರೆ ಅವರ ಹಾರ್ಡ್ ವರ್ಕು ಮತ್ತು ಆ ಡೆಡಿಕೇಶನ್ಗೆ ಮೆಚ್ಚಬೇಕು ನಾವೆಲ್ಲ. ಸೊ ಆ ರೀತಿ ಇದೆ ಇವ್ರದ್ದು. ಸೊ ನೋಡಿದ್ರಲ್ಲ ಹೇಗೆಲ್ಲ ಇದೆ ಅಂತ ಕಲೆಕ್ಷನ್ಸು, ತುಂಬಾ ಚೆನ್ನಾಗಿದೆ ಅಲ್ಲ. ಯಾರಿಗಾದರೂ ಬೇಕು ಅಂತ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇವ್ರನ್ನ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅವ್ರದ್ದು ಡೀಟೇಲ್ಸ್ ಎಲ್ಲದು ಕೂಡ. ಅವರು ಗೀತಾ ಲೇಡೀಸ್ ಟೇಲರ್ ಅಂತ ಹೇಳಿಬಿಟ್ಟು, ಇವ್ರದ್ದು ಬಂದುಬಿಟ್ಟು ನಮ್ಮ ಮಸ್ಕಿನಲ್ಲೇ ಇರೋದು. ಅವ್ರ ಡೀಟೇಲ್ ಎಲ್ಲದು ಕೂಡ ಗಾಡಿಬಾವಿ ಹತ್ರ ಅವರು ಲಕ್ಷ್ಮಣ ಕಾಂಪ್ಲೆಕ್ಸ್ ಅಂತ ಇದೆ, ಅಲ್ಲಿ ಬಂದರೆ ಸಿಗ್ತಾರೆ. ಅಲ್ಲಿ ಮಷಿನ್ ವರ್ಕು, ಮಗ್ಗಮ್ ವರ್ಕು ಅಂದರೆ ಹರಿ ವರ್ಕು ಮತ್ತು ಟೇಲ್ರಿಂಗ್ ಕಲಿಸಿಕೊಡಲಾಗುತ್ತದೆ ಅಂತ ಹೇಳಿದ್ದಾರೆ. ತರಬೇತಿ ಕೇಂದ್ರ ಮಸ್ಕಿ ಅಂತ ಹಾಕಿದ್ದಾರೆ ನೋಡಿ. ಸೊ ಬೇಕು ಅಂದರೆ ಡೀಟೇಲ್ ಕೊಟ್ಟಿದ್ದೀನಿ, ಫೋನ್ ನಂಬರ್ ಅದರಲ್ಲೇ ಇದೆ, ನೋಡ್ಕೊಳ್ಳಿ, ಹಾಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿಂದ ಏನಾದರೂ ಬೇಕು ಅಂತ ಅನಿಸಿದರೆ ಕಮೆಂಟ್ ಕೂಡ ಮಾಡಿ ತಿಳಿಸಿ, ಅದಕ್ಕೂ ಕೂಡ ನಾನು ರಿಪ್ಲೈ ಕೊಡ್ತೀನಿ. ಸೊ ಮಷಿನ್ ಬಗ್ಗೆ ಕೂಡ ತುಂಬ ಜನರಿಗೆ ಡೌಟ್ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಕಂಪ್ಲೀಟಾಗಿ ಹೇಗೆ ವರ್ಕ್ ಮಾಡೋದು ಅಂತ ಅವರು ಇದರಲ್ಲಿ ಕಲಿಸ್ಕೊಡ್ತಾರೆ. ಹಾಗಾಗಿ ಅಲ್ಲಿ ಕೂಡ ನೀವು ಅದನ್ನು ತಿಳಿದುಕೊಳ್ಬೋದು ಅಂತ. ಸೊ ನೋಡಿ, ಮನೆಗೆ ಬಂದಿದ್ದ ನಂತರ ನಿಮಗೆ ಹೇಳಿದ್ನಲ್ಲ, ಕಂಪ್ಲೀಟ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅವರ ಡೀಟೇಲ್ ಎಲ್ಲ ಕೊಟ್ಟಿದ್ದೆ. ಅದಾಗಿದ್ದ ನಂತರ ಬಾಗಿಲು ಎಲ್ಲ ಬಂತು. ಇನ್ನು ಮೇಲೆ ರೂಮ್ಗಳಿಗೆ 3 ರೂಮ್ ಹಾಕ್ಸಿದ್ದೀವಿ, 3 ರೂಮ್ಗೆ 3 ಬಾಗಿಲು ಹೇಳಿತ್ತು. ಹಾಗಾಗಿ ಅದು ಕೂಡ ಬಂತು. ಯಜಮಾನ್ರು ಪಾಪ ನನ್ನ ಬಿಟ್ಟು ಹೋಗಿದ ಕೂಡಲೇ ಅದೇ ಕೆಲಸ ಮಾಡೋದಿತ್ತು ಅವ್ರಿಗೂ ಕೂಡ, ಅದನ್ನು ಹಾಕ್ಕೊಂಬಂದರು. ಇವತ್ತು ರೊಟ್ಟಿ ಮಾಡಿಲ್ಲ ಮನೆಯಲ್ಲಿ. ರೊಟ್ಟಿ ಮಾಡಿಲ್ಲ ಅಂದರೆ ನಮ್ಗೆ ಹೊಟ್ಟೆ ತುಂಬುವಂಥದ್ದು ಗಟ್ಟಿಮುಟ್ಟಾಗಿರೋದು ಬೇಕಂತ ಹೇಳಿದ್ದೆ. ಏನು ಮಾಡಿ ಕೇಳೋಣ. ಏನು ಮಾಡಿ ಅಮ್ಮ? ಅದೇ ಜೋಳದಿಟ್ಟಿನ ಮೆಂತೆ ಕಡುಬು ಮಾಡಿದ್ದೀನಿ. ಹೊಟ್ಟೆ ತುಂಬುತ್ತಿಲ್ಲ ನಿಮಗೆ ಜೋಳದಿಟ್ಟು ಅಂದ್ಬಿಟ್ರೆ. ಮತ್ತೆ ಅದಕ್ಕೆ ಜೋಳದಿಟ್ಟಿನ ಇದೆ ನೋಡಿ, ರೈಟ್ ಹಾಕ್ರಿ. ವಾವ್ ವಾವ್, ನಮ್ಮ ಬಾಳೆ, ನಮ್ಮ ತೋಟದ ಬಾಳೆ ಗಿಡ, ಅದರದ್ದು ನಮ್ಮ ಬಾಳೆ ಗಿಡದ ತೋಟದ್ದು ಇವತ್ತು ಫ್ರೈ ನೋಡೋಣ ಟೇಸ್ಟ್ ಹೆಂಗೈತಿ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನೋಡಿ, ಹೇಗಿರುತ್ತೆ. ಸೂಪರ್ ಆಗಿದೆ. ಮೆಂತ್ಯ ಕಡುಬು ನಮಗೆ ಇಷ್ಟವಾದ ಮೆಂತ್ಯ ಕಡುಬು. ಆದರೆ ಇವತ್ತು ಇಷ್ಟ ಆಗಿದ್ದ ಮಾಡಿಬಿಟ್ಟಿಯಲ್ಲ ಗುಂಡು. ರೊಟ್ಟಿ ಮಾಡಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ. ಈ ಕಡೆ ಬಾಸ್ಮತಿ ರೈಸ್ ಪಲಾವ್ ಮಾಡಿ ಏನಿಟ್ಟು ಕುಕ್ಕರಿಗೆ? ಬಾಸ್ಮತಿ ರೈಸ್ ಪಲಾವು. ಇದು ಆಯ್ತು. ಈಗ ಕಕ್ಕಗೆ ಫೋನ್ ಹಚ್ಚು. ಗುಂಡ ಸಾಧ್ಯ ಕಕ್ಕಗೆ ಫೋನ್ ಮಾಡ್ರಿ, ಊಟಕ್ಕೆ ಬರ್ರಿ ಅಂತ ಹೇಳ್ರಿ. ಆ ಟಿ ವಿ ಬಟನ್ ಹಚ್ಚಿ. ಈಗ ಅಲ್ಲಿ ಸಾಂಗ್ ಇರ್ತಲ್ಲ ಅದನ್ನ ಹಚ್ಚ. ಅಲ್ಲಿ ಕಿಟಕಿಲಿ ಕೂಗಿರ್ ಕೇಳತ್ತಾನ, ಅದು ಅಲ್ಲೇ ಇದೆ. ನಾನು ಬೇರೆಯವ್ರ ಮಂದಿ ಬಂದಿಟ್ಟಾರಪ್ಪ, ಮಂದಿ ಬಂದಿರ್ತಾರೆ ಬೇರೆ ಯಾರನೇ. ನೋಡಿ ಫ್ರೆಂಡ್ಸ್, ಇದೊಂದು ಚೇರು ನಾನು ಸೋಫಾ ಸೆಟ್ ಆರ್ಡ್ರ್ ಕೊಟ್ಟು ಬಂದಾಗೇ ಇದನ್ನು ಆರ್ಡ್ರ್ ಕೊಟ್ಟಿದ್ವಿ. ಬಟ್ ಅವರು ಇವಾಗ ಕೊಟ್ಟಿದ್ದಾರೆ. ಸೊ ಆವತ್ತಿಂದ ಇವತ್ತಿನವರೆಗೂ ವೇಟ್ ಮಾಡಿದ್ವಿ ಈ ಒಂದು ಚೇರ್ಗೋಸ್ಕರ. ಅದೊಂದು
ತುಂಬ ಇಷ್ಟ ಆಗಿತ್ತು ನನಗೆ, ನನ್ನ ಮಗನಿಗೆ ಅವತ್ತೇ ನಾವು ನೋಡ್ಲಿಕ್ಕೆ ಹೋಗಿದ್ದಾಗ. ಹಾಗಾಗಿ ಅದು ಬೇಕೇ ಬೇಕು ಅಂತ ಅನ್ನಿಸ್ತು ಅದನ್ನು. ಬಟ್ ನಮ್ಮ ಮನೆಯಲ್ಲಿ ಅಷ್ಟು ಸೂಟ್ ಆಗುತ್ತೋ ಇಲ್ಲೋ ಡೌಟು. ಬಟ್ ಇಷ್ಟ ಆಗಿದ್ದಕ್ಕೆ ತೊಗೊಂಡ್ಬಿಡೋಣ ಅಂತ ತೊಗೊಂಡ್ವಿ. ಅಟ್ಲೀಸ್ಟ್ ಹೊರ್ಗಡೆ ಬಾಲ್ಕನಿನಲ್ಲಿ ಸ್ವಲ್ಪ ಗಾಳಿಗೆ ಕೂತಿರುವಾಗ ಆರಾಮಾಗಿ ಕೂತ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಸಾಮಾನ್ಯ ಮನೇಲೇ ಇದ್ದಾಳೆ. ಮನೇಲಿದ್ದರೆ ಒಂದು ಸ್ವಲ್ಪ ಕೂಡ ಕೂರೋದಕ್ಕೆ ಬಿಡಲ್ಲ. ಅವರಪ್ಪ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಕೂತಿದ್ರು ಕೂಡ ಕೂಡೋಕ್ಕೆ ಬಿಡೋದಿಲ್ಲ. ಹೀಗೆ ಎಬ್ಸೋದೇ ಮಾಡ್ತಾ ಇರ್ತಾಳೆ. ಮಕ್ಕಳು ಮನೇಲಿದ್ದರೆ ಆಗೋಯ್ತು, ಏನು ಕೂಡ ಸ್ವಲ್ಪ ಕೂಡ ಕೂರ್ಲಿಕ್ಕೂ ಕೂಡ ಟೈಮ್ ಸಿಗೋದಿಲ್ಲ. ಏನು ಕೆಲಸ ಮಾಡಲಿಕ್ಕೂ, ಮೈಂಡ್ಗೂ ಮತ್ತು ಬಾಡಿಗೂ ರೆಸ್ಟ್ ಅನ್ನೋದೇ ಇಲ್ಲ. ಎಲ್ಲರ ಮನೇಲೂ ಇದೇ ಪರಿಸ್ಥಿತಿ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋನ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.